ನಮ್ಮ ರಾಜ್ಯದಲ್ಲಿ ಗೋವಿನ ಕೆಚ್ಚಲಿಗೆ ಕೈ ಹಾಕುವ ಕೆಲಸವನ್ನ ದುಷ್ಕರ್ಮಿಗಳು ಮಾಡಿದ್ದಾರೆ. ಇದನ್ನು ನೋಡಿದಾಗ ಗೋಹತ್ಯೆ ಕಾಯ್ದೆನ ಕಾಂಗ್ರೆಸ್ ಕಡೆಗಣಿಸಿದೆ ಅನ್ನೋದು ತಿಳಿಯುತ್ತೆ. ಹಿಂದೂಗಳ ಮೇಲೆ ಹಲ್ಲೆ ನೋಡಿದ್ದು ಈಗ ಗೋಮಾತೆಯ ಕೆಚ್ಚಲಿಗೆ ಕೈ ಹಾಕಿದ್ದಾರೆ ಅಂತ ಶಾಸಕ ಚನ್ನಬಸಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೋರಾಟ ಮಾಡಿದಂಥ ಪರಿಣಾಮ, ನ್ಯಾಯಾಲಯದಲ್ಲೂ ಕೂಡ ಆದಂಥ ಪರಿಣಾಮ, ಅದಕ್ಕೆ ಯಶಸ್ಸು ಸಿಕ್ತು. ಅದು ಉಳ್ಕೊಳ್ತು ಜಾಗ. 6-8 ತಿಂಗಳ ಹಿಂದೆ ನಡೆದಂಥ ಘಟನೆ ಇದು ಈ ಸ್ವರೂಪ ತಗೊಂಡಿದೆ. ಬರೀ ಇಷ್ಟೇ ಇಲ್ಲ, ಎಷ್ಟು ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ಅಲ್ಲಿರುವಂಥ ಒಬ್ಬ ಕಾರ್ಯಕರ್ತರಿಗೆ ನಾನು ಮಾತಾಡಿದೆ. ಅವರು ಹೇಳ್ತಾರೆ, ಆ ಮನೆಯ ಹಸುಗಳ ಹಿಂಬದಿಗೆ ಸರಳನ್ನು ಪೋಣಿಸಲಾಗಿತ್ತು ಅಂತೇಳಿ ಸರಳನ್ನು ಹಾಕುವಂಥ ಕೆಲಸವನ್ನು ಮಾಡಿದರು. ಏನು ಯೂರಿನ್ ಪಾಸ್ ಮಾಡುವಂಥ ಜಾಗ ಇದೆ ಅಲ್ಲಿಗೆ ಸರಳನ್ನು ಹಾಕುವಂಥ ಕೆಲಸವನ್ನು, ಆ ಕುಕೃತ್ಯವನ್ನು ಕೂಡ ಮಾಡಿದ್ರು ಅನ್ನೋಂಥ ಮಾತನ್ನು ಅಲ್ಲಿಯ ಜನ ಹೇಳ್ತಾರೆ. ಇಷ್ಟೆಲ್ಲ ನಡೀತಾ ಇದ್ದರೂ ಅಲ್ಲೊಂದು ರಕ್ಷಣಾ ವ್ಯವಸ್ಥೆ ಇದೆಯಾ, ಪೊಲೀಸ್ ಇಲಾಖೆ ಇದೆಯಾ ಇಲ್ವಾ ಅಂತ ನೋಡಬೇಕಲ್ಲ. ಸರ್ಕಾರ ಅಂತೂ ಸತ್ತು ಹೋಗ್ಬಿಟ್ಟಿದೆ ಈ ರಾಜ್ಯದಲ್ಲಿ. ಮನುಷ್ಯರನ್ನು ಕಾಪಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಇವತ್ತು ಗೋವುಗಳನ್ನು ಕಾಪಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲದಿರೋಂಥ ಸ್ಥಿತಿ ಈ ರಾಜ್ಯ ಸರ್ಕಾರದ ಒಂದು ಕೈಗನ್ನಡಿಯಾಗಿ ಇವತ್ತು ಉಳ್ಕೊಂಡಿರೋಂಥದ್ದು. ನಾವು ಏನಾದ್ರು ಹೇಳಿದ್ರೆ ಅದಕ್ಕೆ ರಾಜಕಾರಣ ಬೆರೆಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಗೋಹತ್ಯೆ ನಿಷೇಧದ ಕಾನೂನು ಜಾರಿಗೆ ತರ್ರಿ ಅಂತ ಹೇಳಿದ್ರೆ, ನಾವು ಅಧಿಕಾರಕ್ಕೆ ಬಂದರೆ ನಾವು ತಂದಂಥ ಕಾನೂನನ್ನು ನಾವು ವಾಪಸ್ ತೆಗಿತೀವಿ ಅಂತ ಹೇಳುವಂಥ ನೀಚ ಬುದ್ಧಿಯ ಪರಿಣಾಮ ಇವು ಗೋವುಗಳ ಕಚ್ಚಲನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು. ವಿಧಾನಸೌಧದಲ್ಲಿ ಕೂತಿರುವಂಥ ವ್ಯಕ್ತಿ ಈ ಹಿಂದೆ ಒಂದು ಮಾತನ್ನು ಉಲ್ಲೇಖ ಮಾಡಿಬಿಟ್ರು, ಗೋಮಾಂಸ ತಿಂದರೆ ಏನು ಮಹಾ ಪಾಪ ಬರುತ್ತೆ, ನಾನು ತಿಂತೇನೆ ಅನ್ನೋಂಥ ಮಾತನ್ನು ಹೇಳಿದಂಥ ಘಟನೆ ಇವತ್ತು ನನ್ನ ಕಣ್ಣು ಮುಂದೆ ಎದುರಿಗೆ ಬಂದು ನಿಂತ್ಕೊಳ್ತಾ ಇದೆ. ಇದರ ಪರಿಣಾಮ ಇವತ್ತು ಗೋವುಗಳ ಸಂತತಿ ಕಡಿಮೆ ಆಗ್ತಾ ಇರುವಂಥದ್ದು. ನಾನು ಗೋವನ್ನು ತಿಂತೇನೆ ಅಂತ ಹೇಳಿದಂಥ ಒಬ್ಬ ಮುಖ್ಯಮಂತ್ರಿಯ ಮಾತು ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭ ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಯ್ದೆ ತನ್ನಿ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯನವರು ಇದ್ದರು, ಇವತ್ತು ಸಿದ್ದರಾಮಯ್ಯನವರೇ ಇರೋವಂಥದ್ದು. ಅವತ್ತು ಅವರು ಹೇಳಿದ್ರು ನಾನು ತಿಂತೇನೆ, ನಮ್ಮ ಆಹಾರ ಪದ್ಧತಿ ಏನೇನೋ ಕಥೆಗಳನ್ನು ಹೇಳಿಬಿಟ್ರು. ಎಗ್ಗಿಲ್ಲದೆ ಗೋಹತ್ಯೆ ಇವತ್ತು ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಚೀಲಗಳಲ್ಲಿ ಗೋವಿನ ಚರ್ಮ, ಗೋವಿನ ಮಾಂಸದ ತುಂಡುಗಳು ನದಿಗಳಲ್ಲಿ ತೇಲ್ಬಿಡುವಂಥ ಕೆಲಸವನ್ನು ಮಾಡಿರೋದು ನಾವು ನೋಡ್ತಾ ಇದ್ದೇವೆ. ಒಂದು ವಾರದ ಕೆಳಗೆ ನಾವು ಅದನ್ನು ಓದಿದ್ದೇವೆ ಪತ್ರಿಕೆಗಳಲ್ಲಿ. ಈ ರೀತಿ ಯಾರದ್ದು ಭಯ ಇಲ್ಲದೆ, ಎಗ್ಗಿಲ್ಲದೆ ಗೋವುಗಳ ಹತ್ಯೆ ನಡೀತಾ ಇರುವಂಥದ್ದಕ್ಕೆ ಸರಿಯಾದಂಥ ಕ್ರಮ ತಗೊಳ್ಳುವಂಥ ಕಾಂಗ್ರೆಸ್ಸಿನ ಸರ್ಕಾರದ ಧೋರಣೆ ಇವತ್ತು ಕೆಚ್ಚಲು ಕಳ್ಕೊಳ್ಳುವಂಥ ಸ್ಥಿತಿ ಈ ಹಸುಗಳು ನೋಡ್ತಾ ಇರುವಂಥದ್ದು. 3 ಕೆಚ್ಚಲು ಕೊಯ್ತಾರೆ, 2 ಹಸುಗಳಿಗೆ ಕಾಲಿಗೆ. ಅದಾದ ಮೇಲೆ ಹೋರಾಟ ಮಾಡಿದಂಥ ಪರಿಣಾಮ, ನ್ಯಾಯಾಲಯದಲ್ಲೂ ಕೂಡ ಆದಂಥ ಪರಿಣಾಮ, ಅದಕ್ಕೆ ಯಶಸ್ಸು ಸಿಕ್ತು. ಅದು ಉಳ್ಕೊಳ್ತು ಜಾಗ. 6-8 ತಿಂಗಳ ಹಿಂದೆ ನಡೆದಂಥ ಘಟನೆ ಇದು ಈ ಸ್ವರೂಪ ತಗೊಂಡಿದೆ. ಬರೀ ಇಷ್ಟೇ ಇಲ್ಲ, ಎಷ್ಟು ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಾನು ಅಲ್ಲಿರುವಂಥ ಒಬ್ಬ ಕಾರ್ಯಕರ್ತರಿಗೆ ನಾನು ಮಾತಾಡಿದೆ. ಅವರು ಹೇಳ್ತಾರೆ, ಆ ಮನೆಯ ಹಸುಗಳ ಹಿಂಬದಿಗೆ